ಡಿಯರ್ ಮಕ್ಕಳೇ, ಎಲ್ಲರೂ ಕೂಡ ನಿಮ್ಮ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ. ಫಿಸಿಕ್ಸ್ ಅಲ್ಲಿ ನೀವು ನೋಡೋದಾದ್ರೆ ನನಗೆ ಗೊತ್ತು ನಿಮ್ಗೆಲ್ರಿಗೂ ಟೆನ್ಷನ್ ಆಗ್ತಾ ಇದೆ. ಫಿಸಿಕ್ಸ್ ಅಲ್ಲಿ ಸೆಕೆಂಡ್ PUC ಮಿಡ್ ಟರ್ಮ್ ಅಲ್ಲಿ ನಿಮ್ಗೆ 95% ಅಬವ್ ಬೇಕು ಅಂತ ಆಸೆ ಇದೆ. ಇಷ್ಟು ಚಾಪ್ಟರ್ಸ್ ಇದೆ, ಹೆಂಗೆ ಡೀಲ್ ಮಾಡೋದು, ಇದನ್ನೆಲ್ಲ ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗೆ ಕಲಿಯೋದು ಅಂತ ಗೊತ್ತಾಗ್ತಿಲ್ಲ. ಮಿಡ್ ಟರ್ಮ್ ಡೇಟ್ಸ್ ಬೇರೆ ಇವಾಗ ಅನೌನ್ಸ್ ಆಗಿದೆ. 25th ಸೆಪ್ಟೆಂಬರ್ ಇಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೊ ಏನ್ ಮಾಡ್ಬೋದು ಇವಾಗ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಹೇಗೆ ಪ್ರಿಪ್ರೇಷನ್ ಅನ್ನ ಫುಲ್ ಜೋಶಲ್ಲಿ ಮಾಡ್ಬೋದು ಅಂತ ಹೇಳಿ ಲೆಟ್ಸ್ ಚೆಕ್. ಸೊ ಒಂದು ಸ್ಟ್ರಾಟಜಿಯನ್ನು ನೀವು ಯೂಸ್ ಮಾಡ್ಬೇಕು. ಇಲ್ಲಿ ಇಷ್ಟು ಚಾಪ್ಟರ್ಸ್ ಇರೋ ಕಾರಣ ಎಲ್ಲ ಚಾಪ್ಟರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಕಲಿಯೋ ಬದಲು ಇಂಪಾರ್ಟೆನ್ಸ್ ಇರುವಂತಹ ಚಾಪ್ಟರ್ಗೆ ಜಾಸ್ತಿ ಒತ್ತಡ ಕೊಟ್ಟು ಕಲೀರಿ. ಅಂದ್ರೆ ಅರ್ಥ ಆಗದಿದ್ದವ್ರಿಗೆ. ಸೊ ರೋಡ್ ಮ್ಯಾಪ್ ಫಾರ್ 95% ಅಲ್ವಾ? ಸೊ ನೋಡಿ ಇಲ್ಲಿ. ಸೊ ಸ್ಟೆಪ್ 1 ಬಂದು ಸೆಟ್ ಅ ಪ್ರಿಯಾರಿಟಿ ಲಿಸ್ಟ್ ಅಥವಾ ಪ್ರಿಯಾರಿಟಿ ಆರ್ಡರ್. ಏನ್ ಹಂಗಂದ್ರೆ 3 ಪ್ರಿಯಾರಿಟಿ ಆರ್ಡರ್ ಅನ್ನ ಸೆಟ್ ಮಾಡ್ಕೊಳ್ಳಿ. P1, P2, P3 ಪ್ರಿಯಾರಿಟಿ ಆರ್ಡರ್ 1, 2, 3. ಸೊ ಫಸ್ಟ್ 4 ಚಾಪ್ಟರ್ಸ್ ಏನಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್, ಮೂರನೇದು ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ, 4th ಒನ್ ಮೂವಿಂಗ್ ಚಾರ್ಜಸ್. 4 ಚಾಪ್ಟರ್ಸ್ ಇದೆ ನೋಡಿ. ಅದನ್ನ ನೀವು ಫಸ್ಟ್ ಓದ್ಕೊಳ್ಳಿ. ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಯಾಕಂದ್ರೆ ಅದರಿಂದ ಜಾಸ್ತಿ ಕ್ವೆಶನ್ಸ್ ಬರುತ್ತೆ. ಡಿರೈವೇಷನ್ಸ್ ವೆರಿ ಇಂಪಾರ್ಟೆಂಟ್, ಇದರಿಂದ ಬರುತ್ತೆ. ನ್ಯೂಮರಿಕಲ್ಸ್ ಬರುತ್ತೆ ಅಲ್ವಾ? ಆ್ಯಂಡ್ MCQs ಎಲ್ಲ ಚಾಪ್ಟರ್ಸ್ ಇಂದನೇ ಬರುತ್ತೆ. ಬಟ್ ಮೇಯ್ನ್ ಆಗಿ ಹೈಯೆಸ್ಟ್ ಮಾರ್ಕ್ಸ್ ಬರುವಂಥದ್ದು ಡಿರೈವೇಷನ್, ನ್ಯೂಮರಿಕಲ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಅಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟ್ 4 ಚಾಪ್ಟರ್ಸ್ ಅನ್ನ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು ಫಸ್ಟ್ ಕಲೀರಿ. ಆ್ಯಂಡ್ ನೆಕ್ಸ್ಟ್ 2 ಚಾಪ್ಟರ್ಸ್ ಏನಿದೆ, ನೆಕ್ಸ್ಟ್ 2 ಚಾಪ್ಟರ್ಸ್ ಅನ್ನ ನೆಕ್ಸ್ಟ್ ನೀವು ಕಲೀರಿ. ಸ್ವಲ್ಪ ಮಿಡಲ್ ಪ್ರಿಯಾರಿಟಿ ಕೊಟ್ಟು ಕಲೀರಿ. ಅದಾದ್ಮೇಲೆ ಲಾಸ್ಟ್ 2 ಚಾಪ್ಟರ್ಸ್. ಸೊ EM ವೇವ್ಸ್ ನೀವು ನೋಡಿದ್ರೆ ಲಾಸ್ಟ್ ಚಾಪ್ಟರ್, ಅದರಲ್ಲಿ ಫುಲ್ ಇಲ್ಲ, ಇಸ್ಂಟ್ ಇಟ್ಸ್ ಜಸ್ಟ್ ಇಂಟ್ರೊಡಕ್ಷನ್ ಮತ್ತೆ ಇನ್ನೊಂದು ಪಾರ್ಟ್ ಮಾತ್ರ ಇರುವಂಥದ್ದು. ಸೊ ಲಾಸ್ಟ್ 2 ಚಾಪ್ಟರ್ಸ್ಗೆ ನೀವು ಪ್ರಿಯಾರಿಟಿ ನಂಬರ್ 3 ಕೊಡಿ. ಸೊ ಈ ಥರ ಪ್ರಿಯಾರಿಟಿ ಆರ್ಡರಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ನೀವೇನು ಮಾಡಿ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ದ ಗುಡ್ ಪಾರ್ಟ್ ಏನು ಗೊತ್ತಾ, ನಿಮಗೆ 5 ಮಾರ್ಕ್ ಕ್ವೆಶನ್ಸ್ ಬರುವಂಥದ್ದು ಈ ಪ್ರಿಯಾರಿಟಿ 1 ಲಿಸ್ಟಿಂದ. ಅಂದರೆ ಇಲ್ಲಿ ಬರುವಂತಹ 4 ಚಾಪ್ಟರ್ ಏನಿದೆ ಅದರಿಂದಲೇ ನಿಮಗೆ 5 ಮಾರ್ಕ್ ಕ್ವೆಶನ್ಸು ಬರುವಂಥದ್ದು. ಡಿರೈವೇಷನ್ಸ್ ಎಲ್ಲ, ನ್ಯೂಮರಿಕಲ್ಸ್ ಎಲ್ಲ. ಆದ ಕಾರಣ ನೀವು ಫಸ್ಟ್ 4 ಚಾಪ್ಟರ್ಸ್ ಓದಿದ್ರೆ ಅದು ಬೆಸ್ಟ್. ಅದು ನಿಮ್ಮ ಮಿಡ್ ಟರ್ಮ್ಗೆ ಮಾತ್ರ ಅಲ್ಲ, ಎಲ್ಲ ಕಡೆ ನಿಮ್ಗೆ ಅದೇ ಹೆಲ್ಪ್ ಆಗುವಂಥದ್ದು. ಕ್ಲಿಯರ್? ಸೊ ನೆಕ್ಸ್ಟ್ ನಾವೇನು ಮಾಡ್ಬೋದು, ಓಕೆ ಮ್ಯಾಮ್ ನೀವು ಇವಾಗ ಪ್ರಿಯಾರಿಟಿ ಆರ್ಡರ್ ಹೇಳಿದ್ವಿ, ಸ್ಟಿಲ್ ಅದು ಕಷ್ಟನೇ ಅಲ್ವಾ, ಇಷ್ಟು ಚಾಪ್ಟರ್ಸ್ ಇದೆ ಅಲ್ವಾ, ಇನ್ನೇನು ಮಾಡಲಿ ನಾನಂದರೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ನಿಮಗೆ ಏನು ಐಡಿಯಾ ಬರ್ತಿಲ್ಲ ಇವಾಗ ಚಾಪ್ಟರ್ ಬಗ್ಗೆ ಇನ್ಕೊಳ್ಳಿ. ಕೆಲವರು ಆಲ್ರೆಡಿ ಫ್ರಮ್ ದ ಅಕಾಡೆಮಿಕ್ ಇಯರ್ ಬಿಗಿನಿಂಗ್ ಕ್ಲಾಸಸ್ಸನ್ನು ಕೇಳಿದ್ದಾರೆ, ಚೆನ್ನಾಗಿ ಓದ್ತಿದ್ದಾರೆ. ಇನ್ನೂ ಕೆಲವು ಮಕ್ಕಳಿಗೆ ಏನು ಐಡಿಯಾ ಇಲ್ಲ. ಅಂಥವ್ರು ಏನು ಮಾಡ್ಬೋದು, ಅಥವಾ ಇನ್ ಜನರಲ್ ಆಗಿ ಮಕ್ಳು ಏನು ಮಾಡ್ಬೋದು ಅಂದರೆ 1 ಶಾರ್ಟ್ ವಿಡಿಯೋಸನ್ನು ನೋಡಿ. ಇವಾಗ ನಮ್ಮ ಕಾವೇರಿ ಬ್ಯಾಚ್ ತಗೊಂಡ್ರೆ, ಕಾವೇರಿ ಬ್ಯಾಚ್ YTಯಲ್ಲಿ ಫ್ರೀ ಬ್ಯಾಚಸ್ ಇದೆ ಅಲ್ವಾ? ಸೊ ನಾವು ಪ್ರತಿಯೊಂದು ಚಾಪ್ಟರ್ಸ್ ಅನ್ನು ಅಲ್ಲಿ ಕವರ್ ಮಾಡಿದ್ದೇವೆ, ಇಸ್ಂಟ್ ಇಟ್? ಈಗ 1 ಶಾರ್ಟ್ ವಿಡಿಯೋಸ್ ಅನ್ನು ನೀವು ಫಸ್ಟ್ ನೋಡಿ. ಅದು ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅವರ್ಸ್ ಇರುತ್ತೆ. ಆನ್ ಅನ್ ಆವರೇಜ್ 3 ಅವರ್ ಟು 4 ಅವರ್ಸ್ ಇರುತ್ತೆ. ಅದನ್ನ ನೀವು ವಾಚ್ ಮಾಡಿ. ನಿಮಗೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡಿ ನೋಡೋಕ್ಕಾಗ್ತಿದೆ ಅಂದರೆ ಅದನ್ನು ಓಕೆ. ಫಸ್ಟ್ 1 ಶಾರ್ಟ್ ಅನ್ನು ನೀವು ಕವರ್ ಮಾಡ್ಕೊಳ್ಳಿ. 1 ಶಾರ್ಟ್ ಆದ್ಮೇಲೆ ಆ 1 ಶಾರ್ಟ್ ಅಲ್ಲೇ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಅನ್ನ ಹೇಳ್ಕೊಟ್ಟಿರ್ತಾರೆ. ಸೊ ಡಿರೈವೇಷನ್ಸ್ ಅನ್ನ ಬರೆದು ಕಲೀರಿ. ಆ್ಯಂಡ್ ಅದ್ರ ಜೊತೆಗೆ ಏನು ಮಾಡಿ, ನೀವು ಅಲ್ಲಿ ಬರುವಂತಹ ಫಾರ್ಮುಲೆಯನ್ನು ನೋಟ್ ಮಾಡಿಕೊಂಡು ಫಾರ್ಮುಲಾ ಶೀಟನ್ನು ಮಾಡ್ಕೊಳ್ಳಿ. ಅದನ್ನು ರಿವೈಸ್ ಮಾಡ್ತಾ ಇರಿ. ಅದ್ರ ಜೊತೆಗೆ ನಿಮಗೆ ಆದರೆ NCERT ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಿದ್ರೆ ಬೆಸ್ಟ್. ಯಾಕೆಂದರೆ NCERT ಕ್ವೆಶನ್ಸು ನಿಮ್ಮ ಎಕ್ಸಾಮಲ್ಲಿ ರಿಪೀಟೆಡ್ ಆಗುವಂತಹ ಚಾನ್ಸಸ್ ಇದೆ. ಫೈನಲಿ ಮಿಡ್ ಟರ್ಮ್ PYQs ನಿಮಗೆ ಸಿಗುತ್ತೆ. ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿದ್ರೆ ಸಿಗುತ್ತೆ, ಅಥವಾ ನಮ್ಮದೇ PW ಕನ್ನಡ ವಾಟ್ಸಪ್ ಚಾನಲಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಹಾಕಿದ್ದೀನಿ ನಿಮ್ಮ ಎಲ್ಲ ಚಾಪ್ಟರಿಂದ. ಸೊ ಅದು ನಿಮಗೆ ಸಿಗುತ್ತೆ. ಸೊ ಆ PYQs ಅನ್ನು ನೀವೇನು ಮಾಡಿ ತಗೊಂಡು ಸಾಲ್ವ್ ಮಾಡಿ. ಡಿರೈವೇಷನ್ಸ್ ಇರ್ಬೋದು, ನ್ಯೂಮರಿಕಲ್ ಇರ್ಬೋದು, 3 ಮಾರ್ಕ್ 2 ಮಾರ್ಕ್ ಎಲ್ಲನೂ ಇರ್ಬೋದು. ಸೊ ಅದನ್ನು ತಗೊಂಡು ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಅವಾಗೇನಾಯಿತು, ಒಂದು ಕಂಪ್ಲೀಟ್ ಐಡಿಯಾ ನಿಮಗೆ ಬಂತು ಇವಾಗ, ಇಸ್ಂಟ್ ಇಟ್? ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಟಿಪ್ಪು, ಬೋನಸ್ ಟಿಪ್ ಏನು ಗೊತ್ತಾ, ನೀವು ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಬೇಕಾದ್ರೆ ಮ್ಯಾಥ್ಸ್ ಯಾವ್ದು ಓದ್ತಿದ್ರಾ ಆ ದಿನಕ್ಕೆ ಅಂತ ಇಟ್ಕೊಳ್ಳಿ. ಸಪೋಸ್ ನೀವು ಇವಾಗ ಒಂದು 2 ಸಬ್ಜೆಕ್ಟು 3 ಸಬ್ಜೆಕ್ಟ್ ಒಂದು ದಿನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಒಂದೇ ಸಬ್ಜೆಕ್ಟನ್ನು ಥ್ರೂ ಔಟ್ ದ ಡೇ ಹಿಡ್ಕೋಬೇಡಿ. ಫಿಸಿಕ್ಸ್ ಅಂದರೆ ಬೆಳಗ್ಗೆಯಿಂದ ನೈಟ್ ತನಕ ಫಿಸಿಕ್ಸ್ ಅಂದರೆ ಬೋರ್ ಆಗಿಬಿಡುತ್ತೆ ನಿಮಗೆ ಅಲ್ವಾ? ಸೊ ಫಿಸಿಕ್ಸ್ ಇವಾಗ ನಿಮಗೆ ಟಫಾ, ಎಕ್ಸಾಂಪಲ್ ಫಿಸಿಕ್ಸ್ ಟಫು, ಬಯಾಲಜಿ ಅಷ್ಟು ಟಫ್ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಏನು ಮಾಡಿ, ಒಂದು 1 to 2 ಅವರ್ಸು ನೀವು ಫಿಸಿಕ್ಸ್ ಓದಿ. ಅದಾದಮೇಲೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತಗೊಂಡು ನೀವು ಆಮೇಲೆ ಬಯಾಲಜಿಯನ್ನು 1 to 2 ಅವರ್ಸ್ ಓದಿ. ರೊಟೇಷನ್ ಮಾಡಿ. ಸೊ ಸಬ್ಜೆಕ್ಟ್ ರೊಟೇಷನ್ ಮಾಡ್ತಾ ಓದ್ತಾ ಹೋಗಿ, ಆವಾಗಲೂ ನಿಮ್ಗೆ ಹೆಲ್ಪ್ ಆಗುತ್ತೆ, ಬೋರ್ ಹೊಡಿಯಲ್ಲ. ಆ್ಯಂಡ್ ಓದಿದ್ದು ಪರ್ಫೆಕ್ಟಾಗಿ ತಲೆಯಲ್ಲಿ ಕೂರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಸ್ವಲ್ಪ ಹೊತ್ತಾದ್ಮೇಲೆ ಏನು ಮಾಡಿ ರಿವೈಸ್ ಮಾಡಿ. ಸೊ ಫಿಸಿಕ್ಸ್ ಓದ್ತೀರಾ, ನೆಕ್ಸ್ಟ್ ಸೇ ಬಯಾಲಜಿ ಓದಿದ್ರಿ,
ಪುನಃ ನೆಕ್ಸ್ಟ್ ಫಿಸಿಕ್ಸ್ ಹೊಸ ಚಾಪ್ಟರ್ ಓದೋ ಮೊದಲು ನಿಮಗೆ ಹಳೆ ಚಾಪ್ಟರ್ ಎಷ್ಟು ನೆನಪಿದೆ ಅಂತ ಒಂದ್ಸಲ ರಿವೈಸ್ ಮಾಡಿ. ರಿವೈಸ್ ಮಾಡಬೇಕಾದ್ರೆ ನಿಮ್ಮ ಶಾರ್ಟ್ ನೋಟ್ಸ್ ಮತ್ತು ಫಾರ್ಮುಲಾ ಶೀಟ್ ಹೆಲ್ಪಿಗೆ ಬರುತ್ತೆ. ಆ್ಯಂಡ್ ನೆನಪಿರಲಿ, ಡಿರೈವೇಷನನ್ನು ಮಾಡಿನೇ ಕಲೀರಿ. ಓಕೆ, ಇಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಮಿಡ್ ಟರ್ಮ್ ಹಾಫ್ ಇಯರ್ಲಿ ಎಕ್ಸಾಮ್ ಏನಿದೆ, ಇಷ್ಟು ಕಷ್ಟದ ಎಕ್ಸಾಮ್ ಗೊತ್ತಿದೆ, ಅದರಲ್ಲಿ ಒಳ್ಳೆಯ ಸ್ಕೋರ್ಸನ್ನು ನೀವು ಪಡಿಬಹುದು. ಆ್ಯಂಡ್ ನೀವೇನು ಮಾಡಿ, ನಾವು ಒನ್ ಶಾರ್ಟ್ ವೀಡಿಯೋಸನ್ನು ನಿಮಗೆ ಕಾವೇರಿ ಬ್ಯಾಚಲ್ಲಿ ಪ್ರೊವೈಡ್ ಮಾಡಿದ್ವು, ಅದನ್ನು ಥರೋವಾಗಿ ಸ್ಟೆಪ್ಸ್ ಟು ಸ್ಟೆಪ್ ವಾಚ್ ಮಾಡಿ, ಅದರಲ್ಲೂ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಅದನ್ನು ಕೂಡ ಕ್ಲಿಯರ್ ಆಗಿ ಮಾಡಿ ನಿಮಗೆ ಗ್ಯಾರಂಟಿ 95+ ಸ್ಕೋರ್ ಮಾಡಲೇಬಹುದು. ಆ್ಯಂಡ್ ಇನ್ನೊಂದು PYQs ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. PYQs ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆನಾ? ಆ್ಯಂಡ್ ಆಲ್ಸೋ ನಿಮಗೆ ನೀವು ನೋಡೋದಾದರೆ ಬ್ಲೂ ಪ್ರಿಂಟ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ದು, PU ಬೋರ್ಡ್ ಎಕ್ಸಾಮಿನೇಷನ್ದು. ಅದರಲ್ಲೂ ಕ್ವೆಶನ್ಸನ್ನು ಪಿಕ್ ಮಾಡಿ ಸಾಲ್ವ್ ಮಾಡಿ, ಯಾವುದೆಲ್ಲ ಈ ಚಾಪ್ಟರ್ಸಲ್ಲಿ ಬರುವಂಥ ಕ್ವೆಶನ್ಸ್ ಏನಿದೆ ಅದನ್ನು ಪಿಕ್ ಮಾಡಿ ಸಾಲ್ವ್ ಮಾಡಿ. ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಯು. ಸೊ ಹೆಂಗೆ ರೆಡಿನಾ ಮಿಡ್ ಟರ್ಮ್ಗೆ ಎಲ್ಲರೂ ಕೂಡ? ಸೊ ಇನ್ನು ಮಿಡ್ ಟರ್ಮ್ ರಿಲೇಟೆಡ್ ಏನೆಲ್ಲ ವೀಡಿಯೋಸ್ ನಿಮಗೆ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಆಲ್ ದ ಬೆಸ್ಟ್. ಪ್ರಿಪ್ರೇಷನ್ ಇದೇ ಥರ ಜೋಶಲ್ಲಿ ಹೋಗಲಿ.